ವರ್ಷದ ಮುಖ್ಯಮಂತ್ರಿ ಆಗಿರ್ಬೇಕಾ? ಮತ್ತೆ 2028 ಗೆಲ್ಲಬೇಕು. ನಾನು ಕೇವಲ 2.5 ವರ್ಷಕ್ಕೆ ಸಿಎಂ ಆಗ್ಬೇಕಾ? 2028ರ ಕನಸನ್ನ ಬಿಚ್ಚಿಟ್ಟ ಡಿಕೆ. ತವರಿನಲ್ಲಿ ಸಿಎಂ ಕೃತಜ್ಞತಾ ಸಮಾವೇಶ. ಲೀಡರ್ ಯಾವತ್ತಿದ್ರೂ ಲೀಡರೇ, ಸಿದ್ದರಾಮಯ್ಯ ಏಕಾಂಗಿ ಅಲ್ಲ ಎಂದ ಸತೀಶ್. ಜಮೀರ್ಗೆ ಸಚಿವ ಸ್ಥಾನಕ್ಕಾಗಿ ಮತ್ತೆ ಬ್ಯಾಟಿಂಗ್. ಗುಪ್ತಚರ ಇಲಾಖೆಗೆ ಮುಖ್ಯಸ್ಥರಾಗಿ ಚಂದ್ರಗುಪ್ತ ನೇಮಕ. ನಾಬೂರ್ ರಾಮ್ಗೆ ಸ್ಥಳ ತೋರಿಸದೆ ವರ್ಗಾವಣೆ. ಕಮಾಂಡ್ ಸೆಂಟರ್ಗೆ ಮಹಾಂತಿ ಮುಂದುವರಿಕೆ. ಗ್ಯಾಸ್ ದರ ಏರಿಕೆಗೆ ರಾಜ್ಯಾದ್ಯಂತ ಖಂಡನೆ. ಕೇಂದ್ರದ ವಿರುದ್ಧ ಗೃಹಿಣಿಯರ ಆಕ್ರೋಶ. ಮೋದಿ ಮೇಲೆ ಕೈ ನಾಯಕರ ವಾಗ್ದಾಳಿ. ಬೆಂಗಳೂರಲ್ಲಿ ಬರುಡಾರ್ಭಟ. ಮಳೆಯ ಅಬ್ಬರಕ್ಕೆ ಶಿರಸಿಯಲ್ಲಿ ಹಳ್ಳದಂತಾದ ರಸ್ತೆಗಳು. ಹುಬ್ಬಳ್ಳಿಯಲ್ಲಿ ವಾಹನ ಸವಾರರ ಪರದಾಟ. ನಾಳೆ ದೆಹಲಿಯಲ್ಲಿ ಇಂಡಿಯಾ ಮೈತ್ರಿಕೂಟದ ಸಭೆ. 23 ಪಕ್ಷಗಳು ಭಾಗವಹಿಸುತ್ತಾರೆ ಅಂತ ಜಯರಾಮ್ ರಮೇಶ್ ಟ್ವೀಟ್. ದೆಹಲಿಗೆ ಆಗಮಿಸಿದ ಮಮತಾ ಬ್ಯಾನರ್ಜಿ. ಟಿವಿಕೆ ಸರ್ಕಾರ 3 ತಿಂಗಳು ಇರೋದು ಡೌಟ್. ಚೆನ್ನೈನಲ್ಲಿ ಮಾಜಿ ಸಿಎಂ ಸ್ಟಾಲಿನ್ ಹೇಳಿಕೆ. ವಿಜಯ್ ಆಡಳಿತ ಹದಗೆಟ್ಟಿದೆ ಅಂತ ಕಿಡಿ. ನಿನ್ನೆ ಹೋರಾಟ ಯಶಸ್ವಿಯಾಗಿದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡುವವರೆಗೂ ಪ್ರತಿಭಟನೆ ನಿಲ್ಲಲ್ಲ. ಮತ್ತೆ ಗುಡುಗಿದ ಕಾಕ್ರೋಚ್ ಪಾರ್ಟಿ ಸ್ಥಾಪಕ. ಲಾಲ್ಬಾಗ್ನಲ್ಲಿ ಮಾವು ಹಲಸು ಮೇಳ. ಬಗೆ ಬಗೆ ಹಣ್ಣುಗಳಿಗೆ ಗ್ರಾಹಕರು ಫಿದಾ. ಸಸ್ಯಕಾಶಿಯಲ್ಲಿ ಹಣ್ಣಿನ ರುಚಿ ಸವಿದ ಮಾಜಿ ಪ್ರಧಾನಿ.